ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಯೇಸು ಕ್ರಿಸ್ತನು ಜನಿಸಿರುವುದು ನಮ್ಮೆಲ್ಲರ ಪಾಪಗಳನ್ನು ತೊಳೆದು ಶುದ್ಧ ಮಾಡುವುದಕ್ಕಾಗಿ. ಹಾಲೆಲೂಯ. ಯೇಸುವಿನ ರಕ್ತ ಪರಿಶುದ್ಧವಾದದು. ಆತನು ಪರಿಶುದ್ಧನು. ಹಾಲೆಲೂಯ. ಹಾಲೆಲೂಯ. ಆತನು ಏನು ತಪ್ಪು ಮಾಡಲಿಲ್ಲ, ಆದರೂ ಸಹ ಆತನಿಗೆ ಮರಣ ದಂಡನೆಯನ್ನು ಹೊದಿಸುವುದು ಬಂತು. ಮರಣವನ್ನು ಆತನು ಜಯಿಸಿದನು. ಹಾಲೆಲೂಯ. ಹಾಲೆಲೂಯ. ಯೇಸು ಕ್ರಿಸ್ತನು ಅನೇಕ ಕಷ್ಟಗಳನ್ನು ಅನುಭವಿಸಿ ಆತನು ಈ ಲೋಕದಿಂದ ಹೋಗಬೇಕಾಗಿತ್ತು. ಆದರೆ ನಾವು ಇಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ, ಮನುಷ್ಯನಾಗಿ ಬರುವ ಯೇಸು ಕ್ರಿಸ್ತನು ಒಪ್ಪದೇ ಇರುವ ಮೋಸಗಾರನು. ಹಾಲೆಲೂಯ. ಯೇಸು ಕ್ರಿಸ್ತನು ಮನುಷ್ಯನ ರೂಪ ತಾಳಿ ಬಂದಿದ್ದನು. ಆತನನ್ನು ಈತನೇ ದೇವರೆಂದು ಒಪ್ಪದೇ ಇರುವವನು ಮೋಸಗಾರನು ಎಂಬುದಾಗಿ ಹೇಳುತ್ತದೆ. ಹಾಲೆಲೂಯ. ಯೇಸು ಕ್ರಿಸ್ತನು ದೇವರಾಗಿದ್ದಾನೆ, ಆತನೇ ತಂದೆಯಾಗಿದ್ದಾನೆ. ಹಾಲೆಲೂಯ. ಆತನ ಹೊರತು ಈ ಲೋಕದಲ್ಲಿ ದೇವರು ಇಲ್ಲ ಎಂಬುದಾಗಿ ಹೇಳುತ್ತದೆ. ಹಾಲೆಲೂಯ. 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 ಯೇಸು ಕ್ರಿಸ್ತನು ದೇವರಾಗಿದ್ದಾನೆ. ಹಾಲೆಲೂಯ. ಮನುಷ್ಯನಾಗಿ ಬರುವ ಯೇಸು ಕ್ರಿಸ್ತನನ್ನು ಒಪ್ಪದೇ ಇರುವ ಮೋಸಗಾರರು. ಹಾಲೆಲೂಯ. ಯೇಸು ಕ್ರಿಸ್ತನು ಮನುಷ್ಯನ ರೂಪವಾಗಿ ಬಂದಿದ್ದರು. ಆದರೆ ಆತನು ಬಂದಿರುವುದು ಒಂದೇ ಉದ್ದೇಶ, ಕೆಟ್ಟೋಗಿರುವ ಪಾಪಿಯನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಯೇಸು ಬಂದಿದ್ದರು. ಹಾಲೆಲೂಯ. ಯೇಸು ಬಂದಿರುವುದು ಅದೇ ಉದ್ದೇಶ. ಹಾಲೆಲೂಯ. ಇಲ್ಲದಿದ್ದರೆ ಬೇರೆ ಯಾವ ಉದ್ದೇಶ ಬರಲಿಲ್ಲ. ಯೇಸು ಕ್ರಿಸ್ತನು ನಮ್ಮೆಲ್ಲರನ್ನು ರಕ್ಷಿಸುವುದಕ್ಕಾಗಿ ಬಂದಿದ್ದರು. ನಮ್ಮೆಲ್ಲರ ಪಾಪಗಳನ್ನು ಹೊತ್ತಿ ತೀರಿಸುವುದಕ್ಕಾಗಿ ಆತನು ಬಂದಿದ್ದರು. ಹಾಲೆಲೂಯ. ನಮ್ಮೆಲ್ಲರನ್ನು ಕಾಪಾಡುವುದಕ್ಕಾಗಿ ಬಂದಿದ್ದರು. ನಮ್ಮೆಲ್ಲರನ್ನು ಒಳ್ಳೆಯದನ್ನು ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನು ಬಂದಿದ್ದರು. ಹಾಲೆಲೂಯ. ಯೇಸುವನ್ನು ನಾವು ನಂಬಬೇಕು. ಈತನು ದೇವರಾಗಿದ್ದಾನೆಂದು ನಾವು ನಂಬಬೇಕು. ನಂಬದೇ ಇರುವವರು ಮೋಸಗಾರರು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಾಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕ ಜನರಿಗೆ ಈ ಯೇಸುವಿನ ವಿಷಯದಲ್ಲಿ ಗೊತ್ತಿಲ್ಲ. ಆದರೆ ದೇವರು ಹೇಳಿರೋದು, ಲೋಕದ ಕಡೆವರೆಗೂ ನೀನು ಹೋಗಿ ಸುವಾರ್ತೆ ಸಾರು ಎಂದು ಹೇಳಿರೋದು. ಹಾಲೆಲೂಯ. ಇವಾಗ ಕ್ರಿಸ್ಮಸ್ ಹಬ್ಬ ಬಂದಿದೆ. ಹಾಲೆಲೂಯ. ಕ್ರಿಸ್ಮಸ್ ಹಬ್ಬ ಬಂದಿದೆ. ಎಲ್ಲ ಊರಲ್ಲಿ ಏನು ಮಾಡ್ತಾರೆ ಗೊತ್ತಾ? DJ ಹಚ್ಚಿ ಡ್ಯಾನ್ಸ್ ಮಾಡೋದಕ್ಕಿಂತಲೂ ನಾವು ಅಲ್ಲಿ ಒಬ್ಬೊಬ್ಬರು ಒಂದೊಂದು 10 ನಿಮಿಷ ಕುಂತು ನಾವು ಆರಾಧನೆ ಮಾಡಬೇಕು. ನಾವು ಆರಾಧನೆ ಅಂದರೆ ದೇವರ ವಚನಗಳನ್ನು ಬಿಚ್ಚಿ ಹೇಳಬೇಕು. ಹಾಲೆಲೂಯ. ಇದರಿಂದ ಅನೇಕ ಅನ್ಯಾಯ ಜನಕ್ಕೆ ಇದುವರೆಗೂ ಯಾರು ಕ್ರಿಸ್ತನನ್ನು ನೋಡಿದಿಲ್ಲೋ, ಇದುವರೆಗೂ ಯಾರು ಕ್ರಿಸ್ತನ ವಿಷಯದಲ್ಲಿ ಯಾರಿಗೆ ಗೊತ್ತಿಲ್ಲೋ ಅವರಿಗೆ ಉಪಯೋಗ ಆಗುತ್ತದೆ. ಹಾಲೆಲೂಯ. ಅವರಂತೂ ನಮ್ಮ ಚರ್ಚಿಗೆ ಬರೋದಿಲ್ಲ. ಆದರೆ ನಾವು ಈ DJ ಹಚ್ಚಿಬಿಟ್ಟು ನಾವು ಕೋಲ ಹಾಕಿ ಡ್ಯಾನ್ಸ್ ಮಾಡೋದಕ್ಕಿಂತಲೂ ನಾವು ದೇವರ ವಾಕ್ಯಗಳನ್ನು ಬಿತ್ತಬೇಕು. ಹಲ್ಲೆಲೂಯ. ಅಲ್ಲಿ 1000 ಜನರು ನಿಂತು ಕೇಳಿದರೆ ಅದರಲ್ಲಿ ಒಬ್ಬರಿಗಾದರೂ ದೇವರು ಮಾತಾಡುತ್ತಾನೆ. ಒಬ್ಬರ ಹೃದಯದಲ್ಲಿ ನೀವು ದೇವರ ಬೀಜವನ್ನು ಬಿತ್ತಿದ ಹಾಗೆ ಆಗುತ್ತದೆ. ಹಲ್ಲೆಲೂಯ. ಎಲ್ಲರೂ ಮಾಡ್ತಾರೆ, ಎಲ್ಲ ಊರಲ್ಲಿ ಮಾಡ್ತಾ ಇದ್ದೇವೆ, ನಾವು ಸಹ ಮಾಡುತ್ತೇವೆ ಅಂಬುದಕ್ಕಿಂತಲೂ ನಾವೇನು ಮಾಡಬೇಕು ಗೊತ್ತಾ? ನಾವೊಂದು ಸಪ್ರೇಟ್ ಮಾಡಬೇಕು. ನೋಡಿ, ಕ್ರಿಸ್ತನು ನನಗಾಗಿ ನಿನಗಾಗಿ ಈ ಲೋಕದಲ್ಲಿ ಬಂದು ಆ ರಾಜ್ಯರ ಕೈಯಲ್ಲಿ ಸಿಕ್ಕನು. ಆ ರಾಜ್ಯರು ಆತನನ್ನು ಹೊಡೆದಿದ್ರು. ಆ ವಾಕ್ಯ ಹೇಳುತ್ತದೆ, ಅವರು ಆ ಏಟು ಹಾಕುವಾಗ ಅದರ ಜೊತೆಯಲ್ಲಿ ಮಾಂಸ ಕಿತ್ತುಕೊಂಡು ಬಂತು ಅಂತ ಹೇಳ್ತದೆ. ಹಲ್ಲೆಲೂಯ. ಆ ಕ್ರಿಸ್ತನನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಅವನು ಯಾರಿಗೋಸ್ಕರ ಮಾಡಿದನು ಗೊತ್ತಾ? ನನಗೋಸ್ಕರ, ನಿನಗೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡಿದನು. ಅವನ ಶರೀರ ತ್ಯಾಗ ಮಾಡಿದನು. ಮರಣವನ್ನು ಸಹ ಆತನು ಹೊಂದಿಸಲ್ಪಟ್ಟು ಮರಣವನ್ನು ಸಹ ಆತನು
ಆ ಮರಣದಿಂದ ಮತ್ತೆ ಗೆದ್ದು ಬಂದನು. ಹಲ್ಲೆಲೂಯ. ಯೇಸುವಿಗೆ ಸ್ತೋತ್ರವಾಗಲಿ. ನನಗಾಗಿ ನಿನಗಾಗಿ ಆ ಕಲ್ಲು ಮುಳ್ಳುಗಳಲ್ಲಿ ಬರೀ ಚಪ್ಪಲಿಲ್ಲದೆ ಆತನು ನಡ್ಕೊಂಡು ಹೋಗಿದ್ದಾನೆ. ಹಲ್ಲೆಲೂಯ. ಕಾಲಲ್ಲಿ ಏನೂ ಇಲ್ಲದೆ ಕಲ್ಲು ಗುಡ್ಡಗಳಲ್ಲಿ ಸಹ ಸಿಲುಬೆ ಹೊತ್ತುಕೊಂಡು ನನಗಾಗಿ ನಿನಗಾಗಿ ಆತನು ಹೊತ್ತುಕೊಂಡು ಹೋದನು. ಹಲ್ಲೆಲೂಯ. ಆತನ ಮುಳ್ಳಿನ ಕಿರೀಟಗಳು ಸಹ ಧರಿಸಲ್ಪಟ್ಟಿತು. ಆದರೂ ಸಹ ಒಂದು ಸಾರಿ ಸಹ ಆತನು ನನಗೆ ಯಾಕೆ ಹೊಡಿತ್ರಿ ಅಂತ ಕೇಳಲಿಲ್ಲ. ಈ ಶಿಕ್ಷೆ ನನಗೆ ಯಾಕೆ, ಇದು ನಾನು ಪಾಪ ಮಾಡಲಿಲ್ಲ ಎಂದು ಕೇಳಲಿಲ್ಲ. ಯಾಕೆ ಕೇಳಲಿಲ್ಲ ಗೊತ್ತಾ? ನನಗೂ ನಿನಗೂ ನೆನಪು ಮಾಡಿಕೊಂಡಿದ್ದಾನೆ. ಹಲ್ಲೆಲೂಯ. ನನಗೂ ನಿನಗೂ ನೆನಪು ಮಾಡಿಕೊಂಡಿದ್ದಾನಲ್ಲ, ನಾವೆಲ್ಲರೂ ಒಟ್ಟಾಗಿ ಕೈ ಜೋಡಿಸಿ ನಾವು ಆರಾಧನೆ ಮಾಡಬೇಕು. ಹಲ್ಲೆಲೂಯ. ಈ ಡ್ಯಾನ್ಸ್ಗಿಂತ ಮುಖ್ಯ ನಾವು ವಾಕ್ಯಗಳನ್ನು ಬಿತ್ತಬೇಕು. ಪ್ರೈಸ್ ದ ಲಾರ್ಡ್. ವಾಕ್ಯಗಳನ್ನು ಬಿತ್ತಬೇಕು. ಹಲ್ಲೆಲೂಯ. ಅಲ್ಲಿ ಒಂದು ವೇಳೆ ಒಬ್ಬರೇ ನಡೆಸಕ್ಕೆ ಆಗಲಿಲ್ಲ ಅಂದರೂ ನಾವೇನು ಮಾಡಬೇಕು ಗೊತ್ತಾ? ಒಂದು ಸ್ವಲ್ಪ ಸಹೋದರರು ಕಲಿತು ಬಿಟ್ಟು ನಾವು ಪ್ರತಿಯೊಬ್ಬರು ಒಂದೊಂದು 10 ನಿಮಿಷ ಆಗಲಿ, 15 ನಿಮಿಷ ಆಗಲಿ, 20 ನಿಮಿಷ ಆಗಲಿ ಸುವಾರ್ತೆ ಸಾರಬೇಕು. ಆ ಡಿಜೆ ತಂದಿರುವುದು ಅವಾಗೇ ಉಪಯೋಗ ಆಗುತ್ತದೆ. ಹಲ್ಲೆಲೂಯ. ಡಿಜೆ ಹಚ್ಚಿಬಿಟ್ಟು ನಾವು ದೇವರ ಆರಾಧನೆ ಮಾಡಬೇಕು. ಹಲ್ಲೆಲೂಯ. ಡ್ಯಾನ್ಸ್ ನಾವು ಯಾವಾಗಾದರೂ ಮಾಡ್ಕೋಬೋದು, ಕೋಲ್ ಯಾವಾಗಾದರೂ ಹಾಕೋಬೋದು, ಆದರೆ ನಾವು ವಾಕ್ಯಗಳನ್ನು ಬಿತ್ತಬೇಕು. ಯಾವಾಗ ನಾವು ವಾಕ್ಯಗಳನ್ನು ಬಿತ್ತುತ್ತೇವೋ ಅಲ್ಲಿ ಅನೇಕರು ನಿಂತು ಕೇಳುತ್ತಾರೆ. ಹಲ್ಲೆಲೂಯ. ಅಲ್ಲಿ ಅನೇಕರು ನಿಂತು ಕೇಳುತ್ತಾರೆ. ಅದರಲ್ಲಿ ಒಬ್ಬರಿಗಾದರೂ ದೇವರು ಬಂದು ಮಾತಾಡುತ್ತಾನೆ. ಅನೇಕ ಜನರಿಗೆ ರಕ್ಷಣೆವಾಗುತ್ತದೆ. ಹಲ್ಲೆಲೂಯ. ಅನೇಕ ಜನರಿಗೆ ರಕ್ಷಣೆವಾಗುತ್ತದೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಅದಕ್ಕಿರುವಂಥ ಸಮಸ್ಯೆಗಳನ್ನು ನಾವು ಬೇರೆ ಎಲ್ಲದಕ್ಕೂ ಹೋಗಿ ನಿಂತುಕೊಳ್ಳುತ್ತೇವೆ. ಆದರೆ ಪ್ರೇಯರ್ ಮಾಡಬೇಕು, ನಾವು ವಾಕ್ಯ ಸಾರಬೇಕಂದ್ರೆ ಅಲ್ಲಿ ನಿಂತುಕೊಳ್ಳೋಕೆ ಆಗೋದಿಲ್ಲ. ಅಲ್ಲಿ ನಿಂತುಕೊಳ್ಳೋಕೆ ಯಾವಾಗ ಆಗುತ್ತದೆ ಗೊತ್ತಾ? ನಾವು ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಮೊಳಕಾಲೂರಿ ಪ್ರಾರ್ಥನೆ ಮಾಡಬೇಕು. ನಾವು ಮೊಳಕಾಲೂರಿ ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧಾತ್ಮನೇ, ನಿನ್ನ ಮಕ್ಕಳೊಂದಿಗೆ ನಿನ್ನ ವಾಕ್ಯದ ಮುಖಾಂತರ ನಾನು ಮಾತಾಡುವುದಕ್ಕಾಗಿ ನನ್ನನ್ನು ಬಲಪಡಿಸು ಎಂದು ಕೇಳಬೇಕು. ಪರಿಶುದ್ಧಾತ್ಮನೇ, ಈ ವಾಕ್ಯ, ಈ ಸುವಾರ್ತೆ ನಾನು ಯಾವ ರೀತಿ ಸಾರಬೇಕು ನನಗೆ ಗೊತ್ತಿಲ್ಲ ಪರಿಶುದ್ಧಾತ್ಮನೇ ಎಂದು ಹೇಳಬೇಕು. ಆ ಪರಿಶುದ್ಧಾತ್ಮನು ನಿಮಗೆ ಸಹಾಯ ಮಾಡುತ್ತಾನೆ. ಹಲ್ಲೆಲೂಯ. ನಾನು ಹೇಗೆ ಹೇಳ್ಬೋದು, ನನಗೆ ಜ್ಞಾನ ಇಲ್ಲ ಅಂತ ಹೇಳಬೇಡ. ಯೇಸು ರಾಜ ನಿನಗೆ ಜ್ಞಾನ ಕೊಡುತ್ತಾರೆ. ಹಲ್ಲೆಲೂಯ. ಯೇಸು ರಾಜ ನಿನಗೆ ಜ್ಞಾನ ಕೊಡುತ್ತಾರೆ. ಹಲ್ಲೆಲೂಯ. ನಿಮ್ಮಿಷ್ಟ. ಬಟ್ ದೇವರ ಆತ್ಮ ತಿಳಿಸಿರೋದೇನು ಗೊತ್ತಾ? ನಾವು ಸುವಾರ್ತೆ ಸಾರಬೇಕು. ಹಲ್ಲೆಲೂಯ. ನಾವು ಸುವಾರ್ತೆ ಸಾರಬೇಕು. ಯೇಸುವಿನ ನಾಮದಲ್ಲಿ ಆತನು ಹೇಳಿದ್ದಾನೆ, ಲೋಕದ ಕಟ್ಟ ಕಡೆವರೆಗೂ ನೀವು ಸುವಾರ್ತೆಯನ್ನು ಸಾರಬೇಕು ಎಂದು ಹೇಳಬೇಕು. ಸುವಾರ್ತೆ ಸಾರಬೇಕು. ಹಲ್ಲೆಲೂಯ. ದೇವರ ವಾಕ್ಯ ಹೇಳಿದೆ, ಲೋಕದ ಕಟ್ಟ ಕಡೆವರೆಗೂ ಹೋಗಿ ಸುವಾರ್ತೆಗಳನ್ನು ಸಾರಿರಿ ಎಂಬುದಾಗಿ ಹೇಳಿದೆ. ಹಲ್ಲೆಲೂಯ. ಇವು ಡ್ಯಾನ್ಸ್ ಮಾಡೋದು ಒಳ್ಳೆಯದೇ, ಬಟ್ ಆದರೂ ನಮಗೆ ಬೇಕಾಗಿರೋದು ಸುವಾರ್ತೆ, ವಾಕ್ಯ ಬೇಕು. ಹಲ್ಲೆಲೂಯ. ವಾಕ್ಯದಿಂದ ಒಬ್ಬನನ್ನು, ಒಂದು ಮನೆಯನ್ನು ರಕ್ಷಿಸಬಹುದು. ವಾಕ್ಯವನ್ನು ನೀವು ಹೇಳುವಾಗ ಅನೇಕ ಕುಟುಂಬಗಳನ್ನು ಚೇಂಜ್ ಆಗುತ್ತವೆ. ವಾಕ್ಯಗಳನ್ನು ನೀವು ಸಾರುವಾಗ ಅನೇಕ ಕುಟುಂಬಗಳನ್ನು ಚೇಂಜ್ ಆಗುತ್ತವೆ. ನಾವು ಡ್ಯಾನ್ಸ್ ಮಾಡೋದರಿಂದ ಚೇಂಜ್ ಆಗೋದಿಲ್ಲ, ಕೋಲ್ ಹಾಕೋದ್ರಿಂದ ಚೇಂಜ್ ಆಗೋದಿಲ್ಲ. ನಾವು ಯಾವಾಗ ಯೇಸುವಿನ ವಾಕ್ಯ ಎಂಬ ಆ ಬೀಜವನ್ನು ತಗೊಂಡು ನಾವು ಬಿತ್ತಕ್ಕೆ ಸ್ಟಾರ್ಟ್ ಮಾಡುತ್ತೇವೋ ಆವಾಗ ಆ ಅನೇಕ ಕುಟುಂಬಗಳನ್ನು ಚೇಂಜ್ ಆಗುತ್ತವೆ. ಹಲ್ಲೆಲೂಯ. ಇವತ್ತು ಎಷ್ಟೋ ಕುಟುಂಬದಲ್ಲಿ ಸೈತಾನ ಕ್ರಿಯೆಗಳನ್ನು ನಡೆಸ್ತಾ ಇದೆ. ಅನೇಕರಿಗೆ ಆ ಯೇಸುವಿನ ಬಳಿಗೆ ಬರಬೇಕು, ಯೇಸು ನನಗೆ ಬಿಡುಗಡೆ ಮಾಡುತ್ತಾನೆಂದು ಅನೇಕ ಜನಕ್ಕೆ ಗೊತ್ತಿಲ್ಲ. ಅಂತರ ಬೆಳಗ್ಗೆ ನಾವು ಡಿಜೆ ಹಚ್ಚಿಬಿಟ್ಟು ಆ ಸುವಾರ್ತೆ ಸಾರುವಾಗ ಅವ್ರ ಕಿವಿಗೆ ಹೋಗಿ ದೇವರ ವಾಕ್ಯ ಮುಟ್ಟುತ್ತದೆ, ಅವ್ರ ಮನೆಗೆ ಹೋಗಿ ದೇವರ ವಾಕ್ಯ ಮುಟ್ಟುತ್ತದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಕ್ರಿಸ್ತನ ವಾಕ್ಯಗಳನ್ನು ಬಿತ್ತಬೇಕು. ನಾವು ರೆಡಿ ಆದರೆ ಸಾಲದು, ನನ್ನ ತಂದೆ ಕೆಲಸ ಮಾಡಬೇಕು, ನನ್ನ ತಂದೆ ಕೊಟ್ಟಿರುವ ಕೆಲಸಗಳನ್ನು ಮಾಡಬೇಕು.
ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಅನೇಕ ಊರು ಒಳಗಡೆ ಮೆರವಣಿಗೆ ಹೋಗೋದಿಲ್ಲ. ಆ ಮೆರವಣಿಗೆಗಾಗಿ ನಾವು ಯೇಸುವಿನಲ್ಲಿ ಪ್ರಾರ್ಥನೆ ಮಾಡಬೇಕು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಹಾಲೆಲೂಯ. ನಾವು ನಮ್ಮಷ್ಟಕ್ಕೆ ನಾವು ಹೋದರೆ ಆಗೋದಿಲ್ಲ. ನಾವು ಕರ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧ ಆತ್ಮನೇ, ನಿನ್ನ ವಾಕ್ಯ ಹೇಳಿದೆ, ಲೋಕದ ಕಟ್ಟ ಕಡೆವರೆಗೂ ಹೋಗಿ ಸುವಾರ್ತೆ ಸಾರು ಅಂತ ನಿನ್ನ ವಾಕ್ಯ ಹೇಳಿದೆ. ಆದರೆ ನನ್ನ ಊರು ಒಳಗಡೆ ಹೋಗೋದಕ್ಕಾಗಿ ನನಗೆ ತಡೆ ಇದೆ. ಈ ಬಾಗಿಲುಗಳನ್ನು ಓಪನ್ ಮಾಡು ಪರಿಶುದ್ಧಾತ್ಮನೇ. ಈ ವರ್ಷ ನಾನು ಊರು ಒಳಗಡೆ ಹೋಗಿ ಸುವಾರ್ತೆ ಸಾರಬೇಕೆಂದು ನಾವು ತೀರ್ಮಾನ ಮಾಡಬೇಕು. ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು. ಆತನು ಹೇಳಿರುವುದೇನು ಗೊತ್ತಾ? ನೀನು ನನ್ನ ಹೆಸರಿನಲ್ಲಿ ಏನಾದರೂ ಬೇಡಿಕೊಂಡರೆ ಅದನ್ನು ನಾನು ದಯಪಾಲಿಸುತ್ತೇನೆ ಅಂತ ಹೇಳಿರೋದು. ಹಲ್ಲೆಲೂಯಾ. ಬರೀ ಬೆಳ್ಳಿ ಬಂಗಾರ ರೊಕ್ಕ ಮನಿ ಇವು ಮಾತ್ರ ಕೇಳಬಾರದು. ನಾವು ದೇವರಿಗೆ ಕೇಳಬೇಕು, ಇವತ್ತು ನಾನು ನಿನ್ನ ಸುವಾರ್ತೆ ಸಾರಬೇಕು, ನನಗೆ ಬಲಪಡಿಸು యేసయ్ಯ. ನಾನು ಬಲಹೀನನು, ನಾನು ಎಲ್ಲದರಲ್ಲಿ ಬಲಹೀನನಾಗಿದ್ದೇನೆ. ನೀನು ಬಲವಾದ ಬುರ್ಜಾಗಿದೆಯಾ, ನಿನ್ನ ಬಲದಿಂದ ನನ್ನನ್ನು ರಕ್ಷಿಸು, ನಿನ್ನ ಬಲದಿಂದ ನನ್ನನ್ನು ಬಲಪಡಿಸು ಎಂದು ಕೇಳಬೇಕು. ಆಗ ಯೇಸು ನಮ್ಮನ್ನು ಬಲಪಡಿಸುತ್ತಾನೆ. ಯೇಸು ನಮಗೆ ಸಹಾಯ ಮಾಡುತ್ತಾನೆ. ಹಲ್ಲೆಲೂಯಾ. ಯೇಸು ನಮಗೆ ಸಹಾಯ ಮಾಡುತ್ತಾನೆ. ಹಲ್ಲೆಲೂಯಾ. ನೆಬೂಕದ್ನೆಚ್ಚರನು ದಾನಿಯೇಲನಿಗೆ ಸಿಂಹದ ಮಧ್ಯದಲ್ಲಿ ಹಾಕಿದನು. ಇದು ಭಯ ಯಾವಾಗ ಬರುತ್ತೆ ಗೊತ್ತಾ? ಸೈತಾನ್ ನಮ್ಮೊಳಗಿರುವಾಗ ಭಯ ಉಂಟಾಗುತ್ತದೆ. ದೇವರು ನಮ್ಮೊಳಗಿರುವಾಗ ಭಯ ಉಂಟಾಗೋದಿಲ್ಲ. ನೋಡಿರಿ, ದಾನಿಯೇಲನಲ್ಲಿ ಆತನಿಗೆ ಸಿಂಹದ ಮಧ್ಯದಲ್ಲಿ ಹಾಕಿದರು. ಆದರೆ ಆತನು ಒಂಚೂರು ಆದರೆ ಭಯಪಡಲಿಲ್ಲ, ಒಂದು ಸ್ವಲ್ಪ ಆದರೆ ಆತನು ಭಯಪಡಲಿಲ್ಲ. ಯಾಕೆ ಗೊತ್ತಾ? ಆತನನ್ನು ಯಾರು ಆರಾಧನೆ ಮಾಡುತ್ತಾನೋ ಆತನು ನಂಬಿಗಸ್ತನು, ಆತನು ಸರ್ವಶಕ್ತನು, ಆತನು ಒಳ್ಳೆ ದೇವರಾಗಿದ್ದಾನೆ. ಆತನ ವಾಕ್ಯ ಹೇಳುತ್ತದೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಆತನಿಗೆ ನಂಬಿಕೆ ಇತ್ತು. ಹಲ್ಲೆಲೂಯಾ. ಇವತ್ತು ನಾವು ನೀವಾಗಲಿ ಸಿಂಹಗಳು ಹತ್ತಿರ ಬಂದರೆ ನಾವು ಓಡಿ ಹೋಗುತ್ತೇವೆ, ಅಲ್ಲಿ ಇಲ್ಲಿ ಜೂ ಪಾರ್ಕದು ಹೋಗುತ್ತೇವೆ. ಆದರೆ ಅಲ್ಲೆಲ್ಲ ಸೇಫ್ಟಿ ಇರುತ್ತದೆ. ಇವಾಗ ಮೊನ್ನೆ ನಾವು ಬನ್ನೇರುಘಟ್ಟಕ್ಕೆ ಹೋಗಿದ್ದೆವು. ಆಲ್ರೆಡಿ ನಾವು ಬಸ್ಸಲ್ಲಿ ಇದ್ದಿದ್ದೆವು, ಆದರೆ ಸಿಂಹ ಹತ್ತಿರ ಬರುವಾಗ ಭಯ ಉಂಟಾಗುತ್ತದೆ. ಹಲ್ಲೆಲೂಯಾ. ಅಲ್ಲಿ ಜೂ ಪಾರ್ಕಲ್ಲಿ ಒಳಗಡೆ ಬಸ್ಸಲ್ಲಿ ಪ್ರಯಾಣ ಇತ್ತು. ಆ ಬಸ್ಸಲ್ಲಿ ಒಳಗಡೆ ಹೋಗ್ತಾಯಿದ್ದು, ಅಲ್ಲಿ ಎಲ್ಲ ಪ್ರಾಣಿಗಳಿದ್ದು. ದೇವರು ಯಾವ ಪ್ರಾಣಿ ಸೃಷ್ಟಿ ಮಾಡಿದನೋ ಆ ಎಲ್ಲ ಪ್ರಾಣಿಗಳಿದ್ದು. ಅಲ್ಲಿ ಹುಲಿ ಇತ್ತು, ಕರಡಿ ಇತ್ತು, ಎಲ್ಲ ಇತ್ತು. ಆ ಹುಲಿ ಬಸ್ಸಿಗೆ ಆಲ್ರೆಡಿ ಎಲ್ಲ ಸೇಫ್ಟಿ ಇದೆ, ಆದರೂ ಆ ಬಸ್ ಹತ್ತಿರ ಬರುವಾಗ ಭಯ ಉಂಟಾಗುತ್ತದೆ. ಆ ಸಿಂಹ ಬಸ್ಸಿನ ಹತ್ತಿರ ಬರುವಾಗ ಒಳಗಿದ್ದೇವು, ಸೇಫ್ಟಿ ಇದೆ, ಆದರೂ ಭಯ ಉಂಟಾಗುತ್ತದೆ. ಇಲ್ಲಿ ಒಬ್ಬ ದಾನಿಯೇಲನಿದ್ದಾನೆ. ಆತನಿಗೆ ಅವು ತಿಂದು ಬಿಡಬೇಕೆಂದೇ ಆ ರಾಜನು ಆ ಪಿಂಜರಿಯಲ್ಲಿ ಸಿಂಹಗಳನ್ನು ಬಿಟ್ಟಿದನು. ಆದರೆ ಆ ಸಿಂಹಗಳ ಮಧ್ಯದಲ್ಲಿ ಕೂತುಕೊಳ್ಳಾಗ ಸಹ ದಾನಿಯೇಲನಿಗೆ ಭಯವಿದ್ದಿಲ್ಲ. ದಾನಿಯೇಲನಿಗೆ ಭಯ ಇಲ್ಲ. ಯಾಕೆ ಭಯ ಇಲ್ಲ ಗೊತ್ತಾ? ಆತನನ್ನು ಆರಾಧನೆ ಮಾಡುವ ದೇವರನ್ನು ಆತನು ಬಲ್ಲಾತನಾಗಿದ್ದಾನೆ. ಆತನಿಗೆ ಗೊತ್ತು, ನನ್ನ ದೇವರು ಸರ್ವಶಕ್ತನೆಂದು. ಈ ಸರ್ವಶಕ್ತನಾದ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಈ ಕ್ರಿಸ್ಮಸ್ ಹಬ್ಬಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಅಲ್ಲಿ ನಡೆಸಬೇಕಾದಂಥ ಕಾರ್ಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಬರೀ ಕಲರ್ ಹೊಡೆದ್ರೆ ಸಾಲದು, ಬಟ್ಟೆ ತಗೊಂಡ್ರೆ ಸಾಲದು. ದೇವರ ಸನ್ನಿಧಿಯಲ್ಲಿ ಕೂತುಕೊಂಡು ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧ ಆತ್ಮನೇ, ನಿನ್ನ ವಾಕ್ಯನೇ ಹೇಳಿದೆ, ಎಲ್ಲ ಕಡೆಗೆ ಹೋಗಿ ಸುವಾರ್ತೆ ಸಾರು ಎಂದು. ನಾವು ಸಹ ಎಲ್ಲ ಕಡೆಗೆ ಹೋಗಿ ಊರೊಳಗೆ ಹೋಗಿ ಸುವಾರ್ತೆ ಸಾರಬೇಕು. ನಮಗೆ ಸಹಾಯ ಮಾಡೆಂದು ಕೇಳಬೇಕು. ಹಲ್ಲೆಲೂಯಾ. ನಮಗೆ ಸಹಾಯ ಮಾಡೆಂದು ಕೇಳಬೇಕು. ಒಂದು ವೇಳೆ ಪೊಲೀಸ್ ಹತ್ರ ಕಂಪ್ಲೇಂಟ್ ಕೊಟ್ಟು, ನೀವು ಪೊಲೀಸ್ ಹತ್ರ ಲೆಟರ್ ಕೊಟ್ಟು ನೀವು ಪರ್ಮಿಷನ್ ತಗೊಂಡು ಬರೋದಕ್ಕಿಂತಲೂ ಆ ಪೊಲೀಸರನ್ನು ಸೃಷ್ಟಿ ಮಾಡಿರುವ ರಾಜನ ಬಳಿಯಲ್ಲಿ ಕೂತುಕೊಂಡು ಪ್ರಾರ್ಥನೆ ಮಾಡಬೇಕು. ಪೊಲೀಸರ ಶಕ್ತಿ ಸಾಲದು.
ಕೆಂಪು ಸಮುದ್ರವನ್ನು 2 ಭಾಗ ಮಾಡಿಟ್ಟಂಥ ಆ ರಾಜನ ಸನ್ನಿಧಿಯಲ್ಲಿ ಹೋಗಿ ನಾವು ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧಾತ್ಮನೇ, ನಾನು ಸುವಾರ್ತೆ ಸಾರೋದಕ್ಕಾಗಿ ನಾವು ಹೋಗುತ್ತಾ ಇದ್ದಿದ್ದೇವೆ, ಕುಟುಂಬವಾಗಿ ಹೋಗುತ್ತಾ ಇದ್ದಿದ್ದೇವೆ, ನಮಗೆ ಸಹಾಯ ಮಾಡು, ನಮಗೆ ಬಲಪಡಿಸು, ನಮಗೆ ಅಲ್ಲಿ ಯಾರು ಯಾವ ಕೇಡು ಉಂಟು ಮಾಡದಂತೆ ನಮಗೆ ನೀನು ಸಹಾಯ ಮಾಡೆಂದು ಕೇಳಬೇಕು. ಆಗ ಪರಿಶುದ್ಧಾತ್ಮನು ಸಹಾಯ ಮಾಡುತ್ತಾನೆ. ಈ ಲೋಕದಾಗಿರುವಂಥ ವ್ಯಕ್ತಿ, ನೀವು ಯಾವ ಮಿನಿಸ್ಟರ್ ಹತ್ರ ಹೋದ್ರೂ ಇವತ್ತು ಹೇಳಿಬಿಟ್ಟು ನಾಳೆ ಫೋನ್ ಬಂದ್ ಮಾಡ್ಬೋದು, ಫೋನ್ ಎತ್ತದೇ ಇರ್ಬೋದು, ಅಯ್ಯೋ ನೀವೇ ನೋಡಿಕೊಳ್ಳಿರಿ ಅಂತ ಹೇಳ್ಬೋದು. ಆದರೆ ಕರ್ತನಾದ ಯೇಸು ಕ್ರಿಸ್ತನ ಸನ್ನಿಧಿಯಲ್ಲಿ ನೀನು ಮೊಳಕಾಲೂರಿ ಪ್ರಾರ್ಥನೆ ಮಾಡು. ನೀನು ಮಾಡಿರುವ ಪ್ರಾರ್ಥನೆಯನ್ನು ದೇವರು ನಿನಗೆ ಸದುತ್ತರವನ್ನು ದಯಪಾಲಿಸುತ್ತಾನೆ. ಹಲ್ಲೆಲೂಯಾ. ಆ ಪ್ರಾರ್ಥನೆ ನಿನಗೆ ಉಪಯೋಗ ಆಗುತ್ತದೆ. ನೀನು ಅಲ್ಲೋ ಸುವಾರ್ತೆ ಸಾರೋದಕ್ಕೆ ಹೋಗಿದಾಗ ಯಾರಾದರೂ ತೊಂದರೆ ಕೊಡಲಾರದಂಗೆ, ಯಾವ ಜಾತಿಯವರು ನಿನಗೆ ತೊಂದರೆ ಕೊಡಲಾರದಂಗೆ ದೇವರು ನಿನ್ನನ್ನು ಕೈದು ಕಾಪಾಡುತ್ತಾನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರತಿಯೊಂದು ಊರಲ್ಲಿ ನಾವು ಸುವಾರ್ತೆ ಮುಖಾಂತರವಾಗಿ ನಾವು ಆರಾಧನೆ ನಡೆಸಬೇಕು. ಸುವಾರ್ತೆ ಮುಖಾಂತರವಾಗಿ ನಾವು ಮೆರವಣಿಗೆಯನ್ನು ತೆಗೆಯಬೇಕು. ಹಲ್ಲೆಲೂಯಾ. ಸುವಾರ್ತೆ ಸಾರುವಾಗ ಅಲ್ಲಿ ಸಿಂಹಗಳನ್ನು ಯಾವ ರೀತಿ ದಾನಿಯೇಲನ ಕಾಲು ಕೆಳಗೆ ಕೂತುಕೊಂಡಿದವೋ ಅದೇ ಪ್ರಕಾರ ನಿನ್ನ ವಿರೋಧಿ ಸಹ ನಿನ್ನ ಪಾದದ ಕೆಳಗೆ ಕೂತುಕೊಳ್ಳುತ್ತಾನೆ. ವಾಕ್ಯ ಹೇಳುತ್ತದೆ, ನಿನ್ನ ವೈರಿಗಳ ಮುಂದೆ ನಿನ್ನನ್ನು ಅವರಿಗಿದ್ದ ಎತ್ತರವಾದ ಸೀಮೆಯಲ್ಲಿ ಜಯಶಾಲಿಯಾಗಿ ನೀನು ಸಂಚರಿಸುವಿ, ನಿನ್ನ ವೈರಿಗಳನ್ನು ನಿನ್ನ ಮುಂದೆ ಮಧುರಗೊಳ್ಳುತ್ತಾರೆ ಎಂದು ವಾಕ್ಯ ಹೇಳುತ್ತದೆ. ನೀವು ಮನುಷ್ಯರನ್ನು ನೋಡಿ ಭಯಪಡಬೇಡಿರಿ. ಪ್ರೈಸ್ ದ ಲಾರ್ಡ್. ನೀವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರಿ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳುವನ ಮೇಲೆ ಆತನ ಕೃಪೆ ಅಪಾರವಾಗಿದೆ ಎಂದು ಬೈಬಲ್ ಹೇಳುತ್ತದೆ. ಯೆಹೋವನ ಮೇಲೆ ಕೃಪೆ, ಯೆಹೋವನಲ್ಲಿ ಬೇಡಿಕೊಳ್ಳುವವರ ಮೇಲೆ ಆತನ ಕೃಪೆ ಅಪಾರವಾಗಿದೆ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆ ಅಪಾರವಾಗಿದೆ. ನಿಮ್ಮನ್ನು ದೇವರು ಒಂಟಿಯಾಗಿ ಬಿಡುವುದಿಲ್ಲ. ಆದರೆ ಜನ ಹೇಗಿದೆ ಗೊತ್ತಾ? ಎಲ್ಲವನ್ನು ಸುತ್ತಾಡಿಕೊಂಡು ಎಲ್ಲವನ್ನು ಮುಗಿಸಿಕೊಂಡು ಬಂದು ಆಮೇಲೆ ದೇವರ ಬಳಿಗೆ ಬರುತ್ತಾರೆ. ಹಲ್ಲೆಲೂಯಾ. ಇಲ್ಲ, ನಾವು ಇಲ್ಲದೇ ಇರುವಾಗ ಸಹ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ನಾವು ಯಾವಾಗಲೂ ದೇವರಲ್ಲೇ ಪ್ರಾರ್ಥನೆ ಮಾಡಬೇಕು. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವಾಗಲೇ ಬಾಗಿಲುಗಳನ್ನು ಓಪನ್ ಆಗುತ್ತವೆ. ಹಲ್ಲೆಲೂಯಾ. ಮುಚ್ಚಿರುವ ಬಾಗಿಲುಗಳನ್ನು ಯೇಸುವಿನ ನಾಮದಲ್ಲಿ ಓಪನ್ ಆಗುತ್ತವೆ. ಮುಚ್ಚಿರುವ ಬಾಗಿಲುಗಳನ್ನು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡುತ್ತವೆ. ಹಲ್ಲೆಲೂಯಾ. ನೀವು ಜನರನ್ನು ನೋಡಿ ಭಯಪಡಬೇಡಿರಿ. ದಾನಿಯೇಲ ಸಿಂಹಕ್ಕೆ ನೋಡಿ ಭಯಪಡಲಿಲ್ಲ. ಶಾದ್ರಕ್, ಅಭಿಷೇಕ, ಅಬೇದನೆಯರು ಅವರ ಬೆಂಕಿಗೆ ನೋಡಿ ಭಯಪಡಲಿಲ್ಲ. ಆ ರಾಜನಿಗೆ ನೋಡಿ ಭಯಪಡಲಿಲ್ಲ. ನೀವು ಯಾಕೆ ಭಯಪಡುತ್ತೀರಾ? ಭಯಪಡಬಾರದು. ಯೇಸುವಿನ ನಾಮದಲ್ಲಿ ನೀವು ಬೇಡಿಕೊಳ್ಳುವವರಾಗಿರಬೇಕು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುವವರಾಗಿರಬೇಕು. ನಿಮ್ಮ ವೈರಿಗಳನ್ನು ನಿಮ್ಮ ಪಾದದ ಕೆಳಗೆ ಬೀಳುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಇದು ನಮ್ಮ ಶಕ್ತಿಯಿಂದಲ್ಲ, ಇದು ದೇವರ ಬಲದಿಂದ, ಇದು ದೇವರ ಶಕ್ತಿಯಿಂದ ಆಗುತ್ತದೆ. ನಿನ್ನ ಬಲದಿಂದ ಆಗೋದಿಲ್ಲ. ಹಲ್ಲೆಲೂಯಾ. ಯಾಕಂದರೆ ಯೇಸುವಿನ ರಕ್ತದಲ್ಲಿ ಜಯ ಇದೆ. ಯೇಸು ಸರ್ವಶಕ್ತನಾಗಿದ್ದಾನೆ. ನಾವು ಆತನಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳುವರಾದರೆ ಈ ವರ್ಷ 100% ನೀವು ಸಕ್ಸಸ್ ಆಗ್ತೀರಾ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ನಿನಗೆ ಯಾವ ದಾರಿಗೆ ಮೆರವಣಿಗೆ ಒಯ್ಯಬೇಕು, ಯಾವ ದಾರಿಗೆ ಸುವಾರ್ತೆ ಸಾರಬೇಕು, ನೀನು ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳೋದಾದರೆ ಪರಲೋಕದಾಗಿರುವಂಥ 12 ಕೋಟಿ ದೂತನು ಬಂದು ನಿನ್ನ ಜೊತೆಲಿ ನಿಂತುಕೊಳ್ಳುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಭಯಪಡಬೇಡ. ಯೇಸುವಿನ ಮೇಲೆ ನಂಬಿಕೆ ಇಡು. ಇನ್ನೊಂದು, ಡ್ಯಾನ್ಸ್ಗಿಂತ ಮುಖ್ಯ ನಿನಗೆ ದೇವರ ವಾಕ್ಯಗಳನ್ನು ಬಿತ್ತಬೇಕು. ಹಲ್ಲೆಲೂಯಾ. ನಿನ್ನ ಒಳಗಿರುವ ಈ ದೇವರ ವಾಕ್ಯಗಳನ್ನು ನೀನು ಅನೇಕರ ಹೃದಯದಲ್ಲಿ ಬಿತ್ತಬೇಕು. ಅದು ಇಂಪಾರ್ಟೆಂಟ್. ಹಲ್ಲೆಲೂಯಾ. ನಿನ್ನ ಡ್ಯಾನ್ಸ್ ಸೆಕೆಂಡು, ಆದರೆ ದೇವರ ಸುವಾರ್ತೆ ಸಾರಬೇಕು. ದೇವರ ಸುವಾರ್ತೆ ನೀನು ಸಾರುವಾಗ ಅಲ್ಲಿ ಅನೇಕರ ಕುಟುಂಬಕ್ಕೆ ರಕ್ಷಣೆವಾಗುತ್ತದೆ.
ಯೇಸು ನಿನ್ನ ಸಂಗಡ ಬರುತ್ತಾನೆ. ಯೇಸು ನಿನ್ನ ಜೊತೆಗಾರನಾಗಿರುತ್ತಾನೆ. ಹಲ್ಲೆಲೂಯಾ. ನೀನು ಹೇಳಬೇಕಾಗಿರುವ ಸುವಾರ್ತೆ ಆ ಗಳಿಗೆಯಲ್ಲಿ ಬಂದು ಯೇಸು ನಿನ್ನನ್ನು ಕಲಿಸಿಕೊಡುತ್ತಾರೆ. ಭಯಪಡಬೇಡ, ಯೇಸುವಿನ ಮೇಲೆ ನಂಬಿಕೆ ಇಡು. ದೇವರು ನಿನ್ನನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಿ ಅನೇಕ ಕಡೆಗೆ ನಿನ್ನನ್ನು ಉಪಯೋಗಿಸುತ್ತಾರೆ. ಭಯಪಡಬೇಡ, ದೇವರು ನಿನ್ನ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.